ಇವ್ರಿಗೆ. ಆದರೆ ಅವ್ರಿಗೆ ಸವಲತ್ತು ಕೊಡೋದು ಬಂದಾಗ ಬಂತು, ಪ್ರಾಬ್ಲಮ್ ಸ್ಟಾರ್ಟ್ ಆಗಿಬಿಡ್ತು ಅನ್ನೋದು ಇದರಿಂದ ಸ್ಪಷ್ಟ ಆಗ್ತಾ ಇದೆ. ಸ್ವಾಗತ ಮಾಡಬೇಕಾಗಿತ್ತು ಅದನ್ನು. ಇವತ್ತು ನೋಡ್ರಿ ಶಾಮೂರು ಶಿವಶಂಕರಪ್ಪನವರು ಸ್ವಾಗತ ಮಾಡ್ತಾ ಇದ್ದಾರೆ, ಒಕ್ಕಲಿಗರು ಸ್ವಾಗತ ಮಾಡ್ತಾ ಇದ್ದಾರೆ. ಕಾರಣ ಇಷ್ಟ, ಹೌದು ನಮ್ಮ ಜನ ಎಷ್ಟಿದು ಗೊತ್ತಾಗಲಿ ಅಂತೇಳಿ ಇವರು ಮಾದಿ ಬೆಲೆ ಕೊಟ್ಟು ಹೈಕಮಾಂಡ್ ಇದ್ದಿದ್ದು ಇನ್ನೊಮ್ಮೆ ಸಮೀಕ್ಷೆ ಮಾಡೋಣ ಅಂತ ಹೇಳಿದ್ದಕ್ಕಾಗಿ ಇದು ಹೊಸ ರಾಗವನ್ನು ಶುರು ಮಾಡಿದ್ದಾರೆ. ಅದಕ್ಕಾಗಿ ಇದು ಎಷ್ಟು ಮಟ್ಟಿಗೆ ಸರಿ ಅಂತ ನಾವು ಬಿ ಜೆ ಪಿಗೆ ಕೇಳಬೇಕಾಗ್ಯದ. ಅಲ್ಲ ರೀ, ಮಾಡಿದಾರಲ್ಲ, ಈಗ ನೀವು ಮಾಡೋದು ಅದನ್ನ ಅಲ್ವಾ. 2027 ಯಾಕೆ ಹೋಗ್ಬೇಕು ಅದನ್ನು? ಹಾಗೆ ಮಾಡಿರಿ, ರಾಷ್ಟ್ರ ಮಟ್ಟದ ಏನು ಮಾಡ್ತಿಲ್ಲ. ಅದು ಇವತ್ತು ಇದ್ದೇ ಅದ, ಡಾಕ್ಯುಮೆಂಟ್ರಿ ಎವಿಡೆನ್ಸ್ ಇದ್ದಾವೆ. ಇವತ್ತು ಕಾಂತರಾಜ್ ಅವರು ಒಳ್ಳೆ ಸಮೀಕ್ಷೆ ಮಾಡಿದ್ದಾರೆ. ಅಲ್ಲಿ ಏನು ಮಿಸ್ಟೇಕ್ಸ್ ಇದ್ದಾವೆ, ಏನು ಉಳಿದಾವೆ, ಅಲ್ಲಿ ರೆಕ್ಟಿಫೈ ಮಾಡಿ ಮುಗಿದೋಗ್ಬಿಡ್ತು. ಏನು ಇಲ್ಲ, ನಮ್ಮ ಮನೆಗೆ ಬಂದಿಲ್ಲ, ಅಲ್ಲಿ ಬಂದಿಲ್ಲ, ಇಲ್ಲಿ ಸಾಕಷ್ಟು ಆರೋಪ ಮಾಡಿದರು ಒಕ್ಕಲಿಗರು ಮತ್ತು ಲಿಂಗಾಯತರು. ನಮ್ಮ ಭೇಟಿ ಯಾವ ಶಾಸಕರೆಲ್ಲ ಹೇಳಿದರು ನಮ್ಮಲ್ಲಿ ಬಂದಿಲ್ಲ. ಈಗ ಬರ್ತಾ ಇದ್ದಾರೆ. ನೀವು ಎಷ್ಟಿದ್ರಿ ಹೇಳ್ರಿ, ಮುಗಿದೋಗ್ಬಿಡ್ತಲ್ಲ ಕೆಲಸ. ಮಾಡಿದ್ದಿದ್ರೆ ಈಗಾಗಲೇ ಕೇವಲ ಆರೋಪ ಮಾಡೋದ್ರಿಂದ ಸಾಧ್ಯ ಇಲ್ಲ, ಮತ್ತು ಜೊತೆಗೆ ಮಾಡೋ ಮನಸ್ಸು ಇಲ್ಲ ಅನ್ನೋದು ಇದನ್ನು ತೋರಿಸ್ಬಿಡ್ತಾರೆ. ಬಿ ಜೆ ಪಿದು ಏನಪ್ಪ ಅಂದ್ರೆ ಒಟ್ಟಲ್ಲಿ ಮಾಡಿದ್ದೇನಪ್ಪ ತಪ್ಪದ ಇನ್ನೊಂದು ಅಂದ್ರೆ ಮೀಸಲಾತಿ ಮುಂದೆ ಆಗ್ತಾ ಹೋಗೋದು. ಸುಪ್ರೀಂ ಕೋರ್ಟ್ ಏನು ಕೇಳ್ತದೆ, 50 ಮೇಲ್ಪಟ್ಟ ರಿಸರ್ವೇಷನ್ ಕೊಡುವಾಗಿಲ್ಲ ಅಂತ ಅದ್ರ ಹೇಳ್ತದೆ. ಇಲ್ಲ ನಿಮ್ದು ಎಲ್ಲೈತಿ ಜನಸಂಖ್ಯೆ ಲಿಸ್ಟ್ ಐತಿ ತೊಂಬರ್ರಿ ಅಂತ ಅಂದ ನಾವು ಸುಪ್ರೀಂ ಕೋರ್ಟ್. ಯಾಕೆಂತಂದ್ರೆ ರಿಸರ್ವೇಷನ್ನ ಹೆಚ್ಚಾಗಬೇಕಾಗಿತ್ತಪ್ಪ ಅಂದ್ರೆ ಖಚಿತವಾದಂಥ ಜನಸಂಖ್ಯೆ ಎಷ್ಟದ, ಯಾವ ಜಾತಿ ಎಷ್ಟೆಷ್ಟಿದ್ದಾರೆ, ಯಾರಿಗೆ ಮೀಸಲಾತಿ ಎಷ್ಟು ಕೊಡಬೇಕು, OBCಗಳ ಬಗ್ಗೆ ಅಂತ ಭಾಳಷ್ಟು ತೊಂದರೆಗಳು ಇದ್ದಾವೆ.